ಸೊ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್ ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್. ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ, ಸುಪ್ರೀಂ ಕೋರ್ಟು 2 ಡಿಜಿಟಲ್ ತತ್ವಗಳನ್ನು ಘೋಷಿಸಿದೆ. ಇನ್ನು ಮೇಲೆ ಕಾನೂನು ಪ್ರಕ್ರಿಯೆಯಲ್ಲಿ ಅಥವಾ ಯಾವುದೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಳಂಬ ಆಗಬಾರ್ದು, ವಿಳಂಬಕ್ಕೆ ಬ್ರೇಕ್ ಆಗಬೇಕೆಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 2 ಡಿಜಿಟಲ್ ತತ್ವಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಷಯದ ಬಗ್ಗೆ ಕುರಿತು ಇವತ್ತು ಈ ವಿಡಿಯೋ ಮೂಲಕ ನಾನು ಒಂದಿಷ್ಟು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಯಾಕೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ 2 ಡಿಜಿಟಲ್ ತಂತ್ರಜ್ಞಾನದ ತತ್ವಗಳನ್ನು ಜಾರಿಗೊಳಿಸಿದ್ದಾರೆ, ಇದರ ಹಿನ್ನೆಲೆ ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ 2 ಅತಿ ಪ್ರಮುಖವಾದಂಥ ಡಿಜಿಟಲ್ ತತ್ವಗಳೆಂದರೆ, ಮೊಟ್ಟ ಮೊದಲನೇದಾಗಿ 1 ಕೇಸ್ 1 ಡೇಟಾ ಅಂತ ಹೇಳ್ತೀವಿ. ಒಂದು ಪ್ರಕರಣ ಒಂದು ದತ್ತಾಂಶ. ಇನ್ನೊಂದು ಅತಿ ಪ್ರಮುಖವಾದಂಥ ತತ್ವ ಅಂತಂದ್ರೆ ಸುಸಹಾಯ ಎಂಬತಕ್ಕಂಥ ತತ್ವವನ್ನು ಜಾರಿಗೊಳಿಸಿದ್ದಾರೆ. ಇವೆರಡು ತಂತ್ರಜ್ಞಾನದ ಪ್ರಿನ್ಸಿಪಲ್ಸ್ಗಳು. ಹಾಗಾದ್ರೆ ಈ 2 ತತ್ವಗಳ ಜಾರಿಗೊಳಿಸಿರ್ತಕ್ಕಂಥ ಉದ್ದೇಶ ಏನು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಬೇಕಾಗಿದೆ ಎಂಬತಕ್ಕಂಥದ್ದನ್ನ ಈ 2 ತತ್ವಗಳಲ್ಲಿ ಹೇಳಲಾಗ್ತದೆ. ಸೊ ಇದರ ಮೂಲ ಉದ್ದೇಶ ಅಂತಂದ್ರೆ, ಇಡೀ ದೇಶದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟಿಂದ ಹಿಡಿದು ತಾಲೂಕ್ ಲೆವೆಲ್ಲಿನ ಕೋರ್ಟಿನ ಒಳಗಡೆ ಎಲ್ಲ ನ್ಯಾಯಾಲಯಗಳ ಪ್ರಕ್ರಿಯೆ ಅಥವಾ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದೇ ಡಿಜಿಟಲ್ ಜಾಲದ ಅಡಿಯಲ್ಲಿ ತರಬೇಕು ಎಂಬತಕ್ಕಂಥ ಮೂಲ ಹಿನ್ನೆಲೆಯನ್ನು ಇಟ್ಕೊಂಡು, ಉದ್ದೇಶವನ್ನು ಇಟ್ಕೊಂಡು ಈ 2 ತತ್ವಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳಾಗಿರ್ತಕ್ಕಂಥ ಸೂರ್ಯಕಾಂತ್ ರವರು ಈ ಒಂದು ತತ್ವವನ್ನು, ಡಿಜಿಟಲ್ ತತ್ವಗಳನ್ನು ಪರಿಚಯಿಸಿದ್ದಾರೆ. ಈ ಒಂದು ತತ್ವದ ಪ್ರಕಾರ 1 ಕೇಸ್ 1 ಡೇಟಾ, ಒಂದು ಪ್ರಕರಣ ಒಂದು ದತ್ತಾಂಶ. ಇದರ ಪ್ರಕಾರ ಪ್ರತಿಯೊಂದು ಮೊಕದ್ದಮೆಗಳಿಗೂ ಸಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಐಡಿಯನ್ನು ಕೊಡಲಾಗ್ತದೆ ಅಥವಾ ID ನಂಬರ್ ಅನ್ನು ಕೊಡಲಾಗ್ತದೆ. ಇದರಿಂದ ಕೆಳ ಹಂತದಲ್ಲಿ ಇರ್ತಕ್ಕಂಥ ಪ್ರಕರಣಗಳ ಯಾವುದೇ ಪ್ರಕರಣಗಳು ಮೇಲಿನ ಹಂತದ ನ್ಯಾಯಾಲಯಕ್ಕೆ ಅಪೀಲು ಹೋದಂಥ ಸಂದರ್ಭದಲ್ಲಿ ಯಾವುದೇ ವಿಧವಾದಂಥ ಹೊಸದಾಗಿರ್ತಕ್ಕಂಥ ದಾಖಲೆಗಳನ್ನು ಸೃಷ್ಟಿಸತಕ್ಕಂಥದ್ದು ಅಥವಾ ಹೊಸದಾಗಿರ್ತಕ್ಕಂಥ ದಾಖಲೆಗಳನ್ನು ಫೈಲ್ ಮಾಡತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಪುನಃ ಹೊಸದಾಗಿರ್ತಕ್ಕಂಥ ಒಂದು ನಂಬರನ್ನು ಕೊಡ್ತಕ್ಕಂಥದ್ದು, ಅದು RA ನಂಬರ್ ಇರ್ಬೋದು, RFA ನಂಬರ್ ಇರ್ಬೋದು, RSA ನಂಬರ್ ಇರ್ಬೋದು, ಈ ರೀತಿ ನಂಬರನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಈ ಒಂದು ತತ್ವವನ್ನು ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ. ಇಡೀ ಒಂದು ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದವರೆಗೆ, ತಾಲೂಕು ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೂ ಸಹ 1 ಕೇಸ್ 1 ID ನಂಬರ್. ಸೊ ಈ ಒಂದು ತತ್ವದಿಂದ ಬಹಳ ಅನುಕೂಲಕಾರಿ, ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ ಆಗ್ತಾ ಇದೆ. ಯಾವುದೇ ಒಂದು ನಮ್ಮ ಕೇಸ್ ಪ್ರಕರಣದ ಬಗ್ಗೆ ನಾವು ಯಾವುದೇ ವಿಧವಾದಂಥವನ್ನು ಮಾಹಿತಿ ಪಡ್ಕೋಬೇಕಂತಂದ್ರೆ, ಅದಕ್ಕೆ ನಮ್ಮ ಸಂಬಂಧಪಟ್ಟಂಥ ಕೇಸಿಗೆ ಸಂಬಂಧಪಟ್ಟಂಥ ದಾಖಲೆಗಳಿರ್ಬೋದು, ಜಡ್ಜ್ಮೆಂಟ್ ಇರ್ಬೋದು, ಡಿಕ್ರಿ ಇರ್ಬೋದು, ಆರ್ಡರ್ಸ್ ಇರ್ಬೋದು, ಇವೆಲ್ಲವುಗಳು ಸಹ ಇಡೀ ನಮ್ಮ ಮೊಕದ್ದಮೆ ಎಲ್ಲ ವಿವರಣೆಯನ್ನು ಸಹ ತಾಲೂಕು ಕೋರ್ಟ್ನಿಂದ ಹಿಡಿದು ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಒಂದೇ ID ಕೊಟ್ಟಿರೋದ್ರಿಂದ ಇಡೀ ಕೇಸಿನ ಸಂಪೂರ್ಣ ವಿವರವನ್ನ ಅಥವಾ ಇಡೀ ನಮ್ಮ ಮೊಕದ್ದಮೆ ಸಂಪೂರ್ಣವಾದಂಥ ವಿವರಗಳನ್ನು ಸರಳವಾಗಿ ಪಡೆಯಲಿಕ್ಕೆ ಈ ಒಂದು ತತ್ವ ತುಂಬ ಅನ್ವಯ ಆಗ್ತದೆ. 1 ಕೇಸ್ 1 ಡೇಟಾ. ಇನ್ನು ನಮ್ಮ ಮೊಬೈಲ್ ಸರ್ವಿಸ್ ಮೂಲಕ ನಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಸರಳವಾಗಿ, ಸುಲಭವಾಗಿ ನಮ್ಮ ಮೊಕದ್ದಮೆ ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದರೂ ಸಹ ನಾವು ಇಲ್ಲೇ ಕೂತ್ಬಿಟ್ಟು ಸರಳವಾಗಿ, ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ ತುಂಬ ಅನುಕೂಲ ಆಗುವುದರ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ತುಂಬ ಸಹಕಾರಿಯಾಗಿದೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ನಾವು ಯಾವುದೇ ಒಂದು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಮೊಕದ್ದಮೆಯನ್ನು, ಒಂದು ಪ್ರಕರಣವನ್ನು, ಸಿವಿಲ್ ಪ್ರಕರಣವನ್ನು ಮುಕ್ತಾಯಗೊಳಿಸ್ಬೇಕಂತಂದ್ರೆ ಅದು 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಇಷ್ಟು ವರ್ಷಗಳ ಕಾಲ ವಿಳಂಬ ಆಗ್ತಾ ಇತ್ತು. ಆದರೆ ಈ ತತ್ವ ಜಾರಿಗೊಂಡಂಥ ಸಂದರ್ಭದಲ್ಲಿ ಈ ತತ್ವನ ಸಮಗ್ರವಾಗಿ ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಶೀಘ್ರವಾದಂಥ ನ್ಯಾಯದಾನವನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತಾಯಿದೆ. ವಕೀಲರುಗಳಿರ್ಬೋದು ಅಥವಾ ನ್ಯಾಯಾಧೀಶರುಗಳು ಶೀಘ್ರವಾಗಿರ್ತಕ್ಕಂಥ ನ್ಯಾಯದಾನವನ್ನು ಮಾಡತಕ್ಕಂಥ ಒಂದು ಪ್ರೇರೇಪಣೆ ಮಹತ್ವಪೂರ್ಣವಾದಂಥ ಡಿಜಿಟಲ್ ತತ್ವ ಇದಾಗಿದೆ.
ಇವತ್ತು ಯಾವುದೇ ಒಂದು ಕ್ರಿಮಿನಲ್ ಅಪರಾಧಗಳಿರ್ಬೋದು, ಸಿವಿಲ್ ದಾವೆಗಳಿರ್ಬೋದು, ಒಂದು ಕ್ರಿಮಿನಲ್ ಅಪರಾಧದಲ್ಲಿ ಯಾವುದಾದ್ರು ಒಬ್ಬ ಕಕ್ಷಿದಾರ ಒಂದು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ದ ಅಂತಂದ್ರೆ ಇಷ್ಟು ದಿನ ಎಷ್ಟೋ ಬೇಲ್ ಅಪ್ಲಿಕೇಶನ್ ಇವತ್ತು ಧೂಳು ಹಿಡಿದು ಬಿಟ್ಟಿದ್ದಾವೆ. ಸೊ ಎಷ್ಟೋ ಅಮಾಯಕರು ಇವತ್ತು ಟ್ರಯಲ್ ಅನ್ನ ಎದುರಿಸತಕ್ಕಂಥ ಸಂದರ್ಭದಲ್ಲಿ ಬೇಲ್ ಆಗ್ಲಾರ್ದೆ ಸೊ ನ್ಯಾಯಾಲಯದಲ್ಲಿ, ಜೈಲಿನಲ್ಲಿ ಹಾಗೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಇಂಥ ಒಂದು ಅಮಾಯಕರಿಗೆ ತೊಂದರೆ ಆಗಬಾರ್ದು. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ತಕ್ಷಣ ಆ ಬೇಲ್ ಅಪ್ಲಿಕೇಶನ್ಗೆ ಇವತ್ತು ಈ ಒಂದು ತತ್ವದಲ್ಲಿ ಟೈಮ್ ಬಾಂಡ್ ಅನ್ನು ಹಾಕಲಾಗಿದೆ. 2 ಅಥವಾ 3 ವಾರದೊಳಗಡೆ ಆ ಬೇಲ್ ಅಪ್ಲಿಕೇಶನ್ ಕ್ಲಿಯರ್ ಮಾಡಬೇಕು. 1 ಕೇಸ್ 1 ಡಾಟಾ ತತ್ವದ ಪ್ರಕಾರ ಮತ್ತು ಸಿವಿಲ್ ಕೋರ್ಟ್ಗಳಿಗೆ, ಸಿವಿಲ್ ದಾವೆಗಳಿಗೆ, ಪ್ರಕರಣಗಳಿಗೆ ಆಯಾ ಸ್ಟೇಜಸ್ ಬಂದಂತ ಸಂದರ್ಭದಲ್ಲಿ ಆ ಸ್ಟೇಜ್ ಪ್ರಕಾರ ಒಂದು ಟೈಮ್ ಬಾಂಡ್ ಅನ್ನು ಫಿಕ್ಸ್ ಮಾಡಿದೆ. ಆ ಸ್ಟೇಜಿನ ಪ್ರಕಾರ ಅದು ಇಶ್ಯೂಸ್ ಇರ್ಬೋದು, ಸಮನ್ಸ್ ಇರ್ಬೋದು, ಆರ್ಗ್ಯುಮೆಂಟ್ಸ್ ಇರ್ಬೋದು, ಇಂಥ ಒಂದು ಸ್ಟೇಜ್ ಬಂದಂಥ ಸಂದರ್ಭದಲ್ಲಿ ಆ ಸ್ಟೇಜ್ಗಳನ್ನು ಎಷ್ಟೇ ಟೈಮ್ ಬಾಂಡ್ ಒಳಗಡೆ ಆ ಹಂತವನ್ನು ಮುಗಿಸ್ಬೇಕು ಎಂಬತಕ್ಕಂಥ ಒಂದು ಟೈಮ್ ಬಾಂಡನ್ನು, ಕಂಡೀಷನ್ ಟೈಮ್ ಬಾಂಡನ್ನು ಈ ಒಂದು ತತ್ವದಲ್ಲಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಒಂದು ತತ್ವ ಜಾರಿಗೊಂಡರೆ ನ್ಯಾಯಾಧೀಶರುಗಳಿಗೆ ಆಡಳಿತಾತ್ಮಕವಾದಂಥ ಹೊರೆ ಕಡಿಮೆ ಆಗ್ತದೆ. ಆಡಳಿತದಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ವಿಚಾರಣೆ ಇರ್ಬೋದು, ಫೈಲ್ಗಳ ವರ್ಗಾವಣೆ ಇರ್ಬೋದು, ದಾಖಲೆಗಳ ಮ್ಯಾನ್ಯುಯಲ್ ವೆರಿಫಿಕೇಶನ್ ಇರ್ಬೋದು. ಸೊ ಇಂಥ ಒಂದು ಆಡಳಿತಾತ್ಮಕವಾದಂಥ ಹೊರೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ನ್ಯಾಯಾಧೀಶರುಗಳ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ, ಅನುಕೂಲ ಆಗ್ತದೆ ಈ ಒಂದು ತತ್ವ. ಇದರಿಂದ ನ್ಯಾಯಾಧೀಶರುಗಳು ಬರೀ ನ್ಯಾಯದಾನವನ್ನು ಮಾಡುವಂತ ಕಾರ್ಯಕ್ಕೆ, ಕರ್ತವ್ಯಕ್ಕಷ್ಟೇ ಸೀಮಿತಗೊಳಿಸತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಸ್ಪೀಡಿ ಎಕ್ಸ್ಪಿಡಿಯೇಷನ್ ಆಫ್ ದ ಜಸ್ಟಿಸ್ ಇರ್ಬೋದು, ವೇಗದಲ್ಲಿ ನ್ಯಾಯಪರತೆಯನ್ನ, ನ್ಯಾಯದಾನವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತಕ್ಕಂಥದ್ದು ಇರ್ಬೋದು, ಮತ್ತು ಯಾವುದೇ ಪ್ರಕರಣಗಳನ್ನು, ಮೊಕದ್ದಮೆಗಳನ್ನು ಶೀಘ್ರದಲ್ಲಿ ನ್ಯಾಯದಾನ ಮಾಡತಕ್ಕಂಥದ್ದು, ವಿಳಂಬತೆಯನ್ನು ತಪ್ಪಿಸತಕ್ಕಂಥದ್ದಕ್ಕೆ ಅನುಕೂಲ ಆಗ್ತಾ ಇದೆ. ಮತ್ತು ನ್ಯಾಯಾಧೀಶರುಗಳು ಈ ಒಂದು ಪೇಪರ್ಲೆಸ್ ಪೇಪರ್ನ ಯಾವುದೇ ಒಂದು ದಾಖಲೆಗಳನ್ನು ಮ್ಯಾನ್ಯುಯಲ್ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ತಪ್ಪಿಸತಕ್ಕಂಥದ್ದು, ಎಲ್ಲದೂ ಕೂಡ ಡಿಜಿಟಲ್ ಮೂಲಕ ಮಾಹಿತಿ ಸಿಗ್ತದೆ. ಸೊ ಈ ಒಂದು ತತ್ವ ಜಾರಿಯಿಂದ ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಸಂಪೂರ್ಣವಾದಂಥ ಒಂದು ಪಾರದರ್ಶಕತೆಯನ್ನು ತರ್ತಕ್ಕಂಥದ್ದು ಮತ್ತು ನ್ಯಾಯದಾನದ ವೇಗವನ್ನು ಹೆಚ್ಚಿಸಲಿಕ್ಕೆ ತುಂಬಾ ಅನುಕೂಲಕಾರಿಯಾಗ್ತಾ ಇದೆ. ಸೊ ಇದು 1 ಕೇಸ್ 1 ಡಾಟಾ ಎಂಬತಕ್ಕಂಥ ಅತಿ ಪ್ರಮುಖವಾದಂಥ ಮೇಜರ್ ಪ್ರಿನ್ಸಿಪಲ್ಸ್ ಸುಪ್ರೀಂ ಕೋರ್ಟು ಇವತ್ತು ಮೇ 11, 2026 ಜಾರಿಗೊಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಅಥವಾ ಪರಿಚಯಿಸಿರ್ತಕ್ಕಂಥದ್ದನ್ನು. ಇನ್ನು ಎರಡನೇ ಒಂದು ಅತಿ ಪ್ರಮುಖವಾದಂಥ ತತ್ವ ಅಂತಂದ್ರೆ ಸುಸಹಾಯ ಅಂತೇಳಿ ಡಿಜಿಟಲ್ ಪ್ರಿನ್ಸಿಪಲ್ಸ್ ಅನ್ನ ಹೇಳಿದೆ. ಈ ಸುಸಹಾಯ ಎಂಬತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತವಾಗಿರ್ತಕ್ಕಂಥ ಒಂದು ಸಹಾಯವಾಣಿ ಅಂತೇಳಿ ನಾವು ಹೇಳ್ಬೋದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಬತಕ್ಕಂಥದ್ದು ಜುಡಿಷಿಯರಿ ಒಳಗಡೆ ತನ್ನದೇ ಆದಂಥ ಅತಿ ಪ್ರಮುಖವಾದಂಥ ಪಾತ್ರ ನಿರ್ವಹಣೆಯನ್ನು ಮಾಡ್ತಾ ಇದೆ. ಒಂದು ನ್ಯಾಯದಾನವನ್ನು ಶೀಘ್ರವಾಗಿ ಮಾಡಲಿಕ್ಕೆ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲಕಾರಿಯಾಗ್ತಾ ಇದೆ. ಈ ಸುಸಹಾಯ ತತ್ವದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಧಾರಿತ ಸಹಾಯವಾಣಿ ಮೂಲಕ ನಾವು ನೇರವಾಗಿ ಸುಪ್ರೀಂ ಕೋರ್ಟಿನ ವೆಬ್ಸೈಟ್ಗೆ ಹೋಗಿ ನಮ್ಮ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಂಪರ್ಕವನ್ನು ಕೊಡ್ತಕ್ಕಂಥದ್ದು ಸುಸಹಾಯ ತತ್ವ ಆಗಿದೆ. ಇನ್ನು ಎರಡನೇ ಒಂದು ಅತಿ ಪ್ರಮುಖವಾದಂಥ ಸುಸಹಾಯ ತತ್ವದ ಅಂಶ ಅಂತಂದ್ರೆ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಸರಳವಾಗಿ, ಸುಲಭವಾಗಿ ತಮ್ಮ ಪ್ರಕರಣ, ದಾವೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಅಥವಾ ಲಭ್ಯವಾಗ್ತಾ ಇದೆ. ಇನ್ನು ಯಾವುದೇ ವಿಧವಾದಂಥ ಮೊಕದ್ದಮೆ ಒಳಗಡೆ, ಪ್ರಕರಣ ಒಳಗಡೆ, ಕೇಸ್ಗೆ ಸಂಬಂಧಪಟ್ಟಂತ ಕೇಸ್ ಫೈಲಿಂಗ್ ಇರ್ಬೋದು, ಕೇಸ್ ಸ್ಟೇಟಸ್ ಇರ್ಬೋದು, ಮತ್ತು ಯಾವುದೇ ಒಂದು ನ್ಯಾಯಾಲಯಗಳ ಕೋರ್ಟ್ಗೆ ಸಂಬಂಧಪಟ್ಟಂತ ಕೋರ್ಟ್ ಸರ್ವಿಸ್ಗಳಿರ್ಬೋದು, ಸೇವೆಗಳಿರ್ಬೋದು, ಇವೆಲ್ಲವುಗಳನ್ನು ಸಹ ಸರಳವಾಗಿ ಪಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗಿರ್ತಕ್ಕಂಥ ತತ್ವ ಸುಸಹಾಯ ಆಗಿದೆ. ಮತ್ತು ಈ ಒಂದು ಸುಸಹಾಯ ತತ್ವದ ಮೂಲಕ ಕೇಂದ್ರದಲ್ಲಿರ್ತಕ್ಕಂಥ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಮತ್ತು ನ್ಯಾಯಾಲಯದ ರಿಜಿಸ್ಟ್ರಾರ್ ಜೊತೆಗೆ ಸಹಯೋಗವನ್ನು ಹೊಂದ್ಬಿಟ್ಟು ಆ ಒಂದು ರಿಜಿಸ್ಟ್ರಾರ್ ಮೂಲಕ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ತುಂಬಾ ಸಹಕಾರಿಯಾಗಿರ್ತಕ್ಕಂಥದ್ದು ಸುಸಹಾಯ ಆಗ್ತಾ ಇದೆ.
ಸೊ ಈ ರೀತಿ ಎರಡನೇ ಒಂದು ಅತಿ ಪ್ರಮುಖವಾದಂಥ ಸುಸಹಾಯ ತತ್ವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರ್ತಕ್ಕಂಥ ಸಹಾಯವಾಣಿ ಮೂಲಕ ಇಡೀ ಒಂದು ಕಕ್ಷಿದಾರರು ಇರ್ಬೋದು ಅಥವಾ ಸಾರ್ವಜನಿಕರು ಸಹ ಸುಲಭವಾಗಿ ಸರಳವಾಗಿ ತಮ್ಮ ಪ್ರಕರಣವನ್ನ ತಮ್ಮ ಇಡೀ ಒಂದು ಪ್ರಕರಣದ ಮಾಹಿತಿಯನ್ನ ತಾಲೂಕು ಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲಿದ್ದರೂ ಸಹ ಆ ಒಂದು ಮಾಹಿತಿಯನ್ನ ಸರಳವಾಗಿ ಪಡ್ಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಎರಡನೇ ಒಂದು ಅತಿ ಪ್ರಮುಖವಾದಂಥ ತತ್ವ ಸುಸಹಾಯ ಅಂತೇಳಿ ಹೇಳ್ತಾ ಇದ್ವಿ. ಈ ಒಂದು ಸುಸಹಾಯದ ಮೂಲಕ ತತ್ವದ ಜಾರಿಯ ಮೂಲ ಉದ್ದೇಶ ಅಥವಾ ಗುರಿ ಅಂತಂದ್ರೆ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್ ಅನ್ನ ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು. ಇಡೀ ಒಂದು ದೇಶ ಅಥವಾ ಎಲ್ಲ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಡೇಟಾವನ್ನ ಈಕ್ವಿಲಿಬ್ರಿಯಂ ಆಗಿ ಸಮಾನತೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಒಂದು ಅನುಕೂಲಕಾರಿ ಅಂತ ಅಂಶ ಸುಸಹಾಯದಿಂದ ಆಗ್ತಾ ಇದೆ. ಅಥವಾ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಮಾಹಿತಿಯ ವಿತರಣೆಯನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ಸಮನ್ವಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಇನ್ನು ಜನಸ್ನೇಹಿ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು. ಇಡೀ ಒಂದು ಸಾರ್ವಜನಿಕರು ಸಾಮಾನ್ಯ ಜನರು ನ್ಯಾಯಾಂಗದ ಪ್ರಕ್ರಿಯೆಗಳು ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ಮಾಹಿತಿಗಳು ತುಂಬಾ ಸರಳವಾಗಿ ಸಭ್ಯವಾಗಿಸಬೇಕು ಮತ್ತು ಅವರು ಸರಳವಾಗಿ ಇಡೀ ಒಂದು ತಮ್ಮ ಪ್ರಕರಣದ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಸಹಾಯ ಎಂಬತಕ್ಕಂಥ ತತ್ವ ತುಂಬಾ ಪ್ರಮುಖವಾದಂಥ ಪಾತ್ರ ನಿರ್ವಹಣೆ ಮಾಡ್ತದೆ ಅಂತೇಳಿ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಈ ಒಂದು ಪಾರದರ್ಶಕತೆಯನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದುಬಿಟ್ಟು ಶೀಘ್ರ ನ್ಯಾಯದಾನವನ್ನ ಸಾರ್ವಜನಿಕರಿಗೆ ಕೊಡಬೇಕೆಂಬತಕ್ಕಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಈ ಎರಡು ತತ್ವಗಳನ್ನು ಡಿಜಿಟಲ್ ಪ್ರಿನ್ಸಿಪಲ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಜಾರಿಗೊಳಿಸಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಸಾರ್ವಜನಿಕರು ಈ ಎರಡು ತತ್ವಗಳನ್ನು ತಿಳ್ಕೊಂಡ್ಬಿಟ್ಟು ತಮ್ಮ ಪ್ರಕರಣವನ್ನು ಮೊಕದ್ದಮೆಯ ಬಗ್ಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.